ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲ್ಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲ್ಲಿ. ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು ನೂರು ನೂರುವಾರು. ಭೇದ ಭಾವ ಇಲ್ಲ ಆವರಿಸೋ ರಂಗಿಗೆ, ತಾರತಮ್ಯ ಇಲ್ಲ ತಾರಕ್ಕ ಬಿಂದಿಗೆ. ಅವು ಸೇರು ಚಟ್ಟಾಕು ಚಟ್ಟಾಕು, ಪಾತ್ರದಂಗೆ ಪೋಷಾಕು ಪೋಷಾಕು. ಲೋಕನೆ ಮಗುವಂತಾಗೋ ಸೊಗಸು ಇಲ್ಲುಂಟು, ಎಲ್ಲನೂ ಒಂದೇ ಅನ್ನೋ ಮನಸ್ಸೇ ಹೂದಂಟು. ಹೂದಂಟು ಹೂಗಳಗಂಟು, ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲ್ಲಿ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು.
सवेरे सवेरे यारों से मिलने बन ठन के निकले सवेरे सवेरे यारों से मिलने घर से दूर चले रोके से ना रुके हम मर्जी से चले हम बादल सा गरजे हम सावन सा बरसे हम सूरज सा चमके हम स्कूल चले हम दरवाजे से दुनिया के राज खुलते हैं कोई आगे चलता है हम पीछे चलते हैं दीवारों पे किस्मत अपनी लिखी जाती है इससे हमको जीने की वजह मिलती जाती है रोके से ना रुके हम मर्जी से चले हम बादल सा गरजे हम सावन सा बरसे हम सूरज सा चमके हम स्कूल चले हम बादल सा गरजे हम सावन सा बरसे स्कूल चले हम स्कूल चले हम ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ
श्यामला मातरं वन्दे मातरं वन्दे मातरम् शुभ्रज्योत्स्नां पुलके
ಎಫ್ ಹಾಕೋದ್ರಿಂದ 1 ಲೀಟರ್ ಮೊಸರು ಎಫ್ ಹಾಕೋಕ್ಕೆ ಬರೀ 0.001 ಪೈಸಾ ನಾವು ಪೌಡ್ರ್ ಹಾಕಿ ಮಾಡಿದ್ರೆ 500 ರೂಪಾಯಿ ಕಾಸು ಕೊಡೋದು. ಆ ರೀತಿ ಇದರಿಂದ ಮೊಸರು ಆ ರೀತಿ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಬೆಣ್ಣೆ ಮತ್ತು ತುಪ್ಪ. ಈಗ ಬೆಣ್ಣೆ ಅಂದರೆ ಮನೆಯಲ್ಲಿ ಹಾಲನ್ನ ಕಾಯಿಸಿ ಕೆನೆ ಸಪ್ರೇಟ್ ಮಾಡ್ತೀವಲ್ಲ, ಆ ರೀತಿ ಮಾಡಲ್ಲ. ಆ ಬೆಣ್ಣೆನ 115 ಡಿಗ್ರಿ ಹೀಟ್ ಮಾಡ್ತೀವಿ. 115 ಡಿಗ್ರಿ ಹೀಟ್ ಮಾಡಿ ಒಂದಿನ ಹಂಗೆ ಬಿಡ್ತೀವಿ. ಅದು ಕ್ಲಾಸಿಫಿಕೇಶನ್ ಆಗುತ್ತೆ, ಲಿಕ್ವಿಡು, ಸೆಮಿ ಲಿಕ್ವಿಡು, ಸಾಲಿಡು ಅಂತ. ಆ ಕ್ಲಾಸಿಫಿಕೇಶನ್ನ ನಾವೇನು ಲಿಕ್ವಿಡ್ ಅಂತ ಇರುತ್ತಲ್ಲ, ನೀರು ಅಂತ, ಅದು 1 ಗಂಟೆ ಪ್ಯಾಕಿಂಗ್ ಮಾಡ್ತೀವಿ. ಸೆಮಿ ಲಿಕ್ವಿಡ್ ಇನ್ನೊಂದ್ಸರಿ ಹೀಟ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ. ನಾವು ಪ್ರಿಸರ್ವೇಟಿವ್ಸ್ ಏನೂ ಆ್ಯಡ್ ಮಾಡಲ್ಲ, ಓಕೆನಾ. ಇದು ಹಾಲು, ಎಣ್ಣೆ, ತುಪ್ಪ, ಸ್ವೀಟ್ಸ್, ಈಗ 4 ಪ್ಲ್ಯಾಂಟ್ ಇಲ್ಲಿದೆ. ನಮ್ಮ ನೆಕ್ಸ್ಟ್ ಪ್ಲ್ಯಾಂಟ್ ಐಸ್ ಕ್ರೀಮ್ ತಿಂದ್ರಲ್ವಾ, ಐಸ್ ಕ್ರೀಮ್ ಇದೆಯಲ್ಲ, ನೆಕ್ಸ್ಟ್ ಐಸ್ ಕ್ರೀಮ್ ಕೊಡ್ತಾರೆ. ಐಸ್ ಕ್ರೀಮ್ ತಿಂದು ಡಸ್ಟ್ಬಿನ್ ಹಾಕ್ತಾರೆ. ಏನಿದೆ ಐಸ್ ಕ್ರೀಮ್ ತಿಂದು ಡಸ್ಟ್ಬಿನ್ ಹಾಕಿದ್ರೆ ನೀವೇ ಹಾಕ್ಬೇಕಾಗುತ್ತೆ. ಈ ಹಸುಗಳಿಗೆ ಪೆಲೆಟ್ ರೂಪದಲ್ಲಿ ಆಹಾರ ಬರುತ್ತೆ. ಇದು ಅದನ್ನ ಯಾವ ತರ ಉತ್ಪಾದನೆ ಮಾಡ್ತೀವಿ ಅಂತ ಅಂದ್ರೆ ಈ ಕಚ್ಚಾ ಪದಾರ್ಥಗಳನ್ನ ಹಾಕ್ತೀವಿ. ಈಗ ಎಲ್ಲ ರೈಸ್ ಪಾಲಿಶ್ ಅಕ್ಕಿ ತಗೊಳ್ಳಿನ ನೋಡಿದ್ದೀರಾ, ಕೆಲವು ಮನೆಗಳ ಹಸುಗಳಿದೆ ಅನ್ಕೋತೀನಿ. ಈಗ ಒಂದು 10 ರಿಂದ 15 ತರ ಕಚ್ಚಾ ಪದಾರ್ಥಗಳನ್ನ ಹಾಕಿ ಮಾಡ್ತೀವಿ. ಈಗ ಉದಾಹರಣೆಗೆ ಎಣ್ಣೆ ರೈತ ಅಕ್ಕಿ ತಗೊಳ್ಳೋದು, ಮತ್ತೆ ಅಕ್ಕಿ ತಗೊಳ್ಳೋದು, ಆಮೇಲೆ ಹಿಂಡಿಗಳು, ತಿಂಡಿ ಹಿಂಡಿ, ಸೋಯಾಬೀನ್ ಹಿಂಡಿ, ಕಡಲೆಕಾಯಿ ಹಿಂಡಿ, ಮತ್ತೆ ಅಕ್ಕಿ ನುಚ್ಚು, ಆಮೇಲೆ ಸುಣ್ಣ, ಅವನ್ನೆಲ್ಲ ಹಾಕ್ಬಿಟ್ಟು ಪ್ರಮಾಣದಲ್ಲಿ ಅಂತ ಎಲ್ಲದಕ್ಕೂ ಸೂತ್ರ ಪ್ರಕಾರ ಇದೆ. ಸೂತ್ರ ಪ್ರಕಾರ ಹಾಕ್ಬಿಟ್ಟು ಅವನ್ನೆಲ್ಲ ಕೆಲವೊಂದು ಕೇಕ್ ಐಟಮ್ ಇರುತ್ತೆ, ಕೆಲವೊಂದು ಪೌಡರ್ ಫಾರ್ಮ್ ಇರುತ್ತೆ. ಎಲ್ಲರೂ ಪೌಡರ್ ಫಾರ್ಮ್ ಮಾಡಿಬಿಟ್ಟು ಅದನ್ನು ನಾವು ಲಾಸ್ಟಿಗೆ ಮಳೆ ಸಿಕ್ತು ಕಬ್ಬಿನ ಲಾಸ್ಟ್ ಬರುತ್ತಲ್ಲ, ಅದು ಮತ್ತೆ ಸ್ಟೀಮು, ಅವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಮಗೆ ಸೀಮೆ ಸುಳ್ಳು ರೂಪದಲ್ಲಿ, ನಮಗೆ ಪೆಲೆಟ್ ರೂಪದಲ್ಲಿ ಬರುತ್ತೆ. ಅದು 50 kg ಬ್ಯಾಗಲ್ಲಿ ಬರುತ್ತೆ. ಈಗ ನಮ್ಮ ಹಾಸನ ಒಂದೇ ಇಲ್ಲ, ರಾಜನಗುಂಟೆ, ರಾಮನಗರ, ಶಿಕಾರಿಪುರ ಎಲ್ಲದರಲ್ಲೂ ನಾವು ನರ್ಸರಿ ಸಮುದಾಯ ಪಶುಹಾರನ ತಯಾರು ಮಾಡ್ತೀವಿ. ಈಗ ಅದು